ಕೃಷ್ಣ ದೇವ್ರೇ, ಅಲ್ಲಪ್ಪ ನನ್ನೊಬ್ಬಕ್ಕಿನ ಕರ್ಕೊಂಡ್ಬಿಟ್ರೆ ಭಾರಿ ಚಲೋ ಆಕತ್ತೇವ. ನನ್ನ ಗಂಡ ಸತ್ತಾಗ ನಾನು ಹೋಗ್ಬಿಟ್ಟಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಎದಕ್ಕೆ ಬೇಕು ಈ ಜೀವ? ಮಗ 2 ಮಕ್ಕಳ ಜೊತೆಯಾಗಿರ್ತಾವು ಅಂದರೆ ಮನೆ ಬ್ಯಾರು ಮಾಡ್ಕೊಂಡು ಹೊಂಟಾರ ಅವರು. ಅಯ್ಯೋ ದೇವ್ರೆ, ನಾ ಬದುಕಿರತನ ಇಬ್ಬರು ಇರ್ತಾರಂಗಾರ ಜೊತೆಯಾಗಿ ಅಂತ ಮಾಡಿದ್ದೆ. ಹುಡ್ತಾ ಹುಡ್ತಾ ಅಣ್ತಮ್ಮಂದ್ರು ಬೆಳಿತಾ ದಾಯಾದಿಗಳು ಅಂತೇಳಿ ಸುಮ್ಮನೆ ಮಾಡ್ತಾರನ. ಮತ್ತೆ ಹೋಗಲಿ ಬಿಡು. ಗೌರಿ ಇದು ಒಂದು ಈಟಲ್ಲಿ ಒಂಚೂರು ಕಸ ಹೊಡೆದು ಹಾಸ್ಕೊಡವ, ಒಂದು ಚಾಪಿ ಹಾಕಿಕೊಡು. ಒಂದೀಟು ಅಂಗಳದಾಗ ಮಕ್ಕೊಂತೇನೆ ತಗ. ಯಾಕೆ ಮೈಕೈ ಸುಸ್ತಾದಂಗೆ ಆಕತೈತಿ. ಅಯ್ಯೋ ಈ ಹುಡುಗಿ ಏನು ಮಾಡಾಕತ್ತೈತಿ ಅವತ್ತಾಗ. ಸರೋಜಾ, ಒಂದು ಈಟು ಕಸ ಹೊಡೆದು ಚಾಪಿ ಹಾಸ್ಕೊಡ. ಅತ್ತಿಯಾರ ನಾನು ಒಬ್ಬೇಕಿದ್ದೀನೇನ್ರಿ ಅತ್ತಿಯಾರ ಮನೆ ಒಳಗೆ ಸೊಸಿ ಅಂತೇಳಿ. ಅಯ್ಯೋ 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 ದೇವ್ರೆ, ಅದ್ಯಾ ನಮ್ಮನೆ ಸಣ್ಣ ಸೊಸಿನ ಮೆರೆಸ್ತೀರಿ ನೀವು ಅಂತೀನಿ ನಾನು. ಅತ್ತಾಗ ಕರಿ ರಕ್ಕಿನ ಆಕಿನ ಬಂದು ಹಾಸ್ಕೊಡ್ಲಿ, ನಾನೇ ಹಾಸ್ಕೊಡ್ಬೇಕಂದ್ರೆ ಹೆಂಗಿದೆ? ಅಯ್ಯೋ ಇಲ್ಲ ಯವ್ವ ತಾಯಿ, ಮೊದಲು ಕರೆದಿದ್ದಕ್ಕಿನ್ನ ನಾನು ಆಕೆ ಬರಲಿಲ್ಲ. ಅದಕ್ಕೆ ಹಂಗಾರೆ ಏನು ಮಾಡಗಿಡಕತ್ತಾಳ ಏನ ಅಂತೇಳಿ ನೀನು ಕರೆದೆ. ಯಾಕೆ ಬರ್ಬೇಕು ಅಂತ ಇಲ್ಲಕ್ಕ, ನಾನು ಹಕ್ಕಿಯಾಗಿದ್ದೆ. ಅದು ಕೆಂದು ದನ ಐತಲ್ಲಕ್ಕ, ಅದಕ್ಕೆ ಯಾಕೆ ಕೆಚ್ಚಲ ಕಡೆ ಏನೋ ಗಾಯ ಆದಂಗೆ ಆಗೈತಿ. ಒಂಚೂರು ಅದನ್ನು ದವಾಖಾನಿಗೆ ತೋರಿಸ್ಬೇಕು. ಹಂಗೆ ಬಿಟ್ರೆ ಅದು ತ್ರಾಸಕತೆ ಏನಪ್ಪ, ಏನು ಹುಳುಗಿಳ ಕಡ್ದೈತೆ ಏನಾತಾಗ. ಈ ದನ ಕರಕ್ಕೆ ಏನಾರ ಸಣ್ಣ ಗಾಯ ಆದರೂ ತಡಕಿಲ್ದ ಹುಳ ಆಗ್ಬಿಡ್ತಾವೆ. ಮತ್ತು ಹಂಗೆ ಹುಳ ಆದರೆ ನೋಡೋಕ್ಕೂ ಆಗಲ್ಲ. ಅದನ್ನು ಆಮೇಲೆ ಪಾಪ ಅದಕ್ಕೂ ತ್ರಾಸು. ಅದಕ್ಕೆ ಮೊದ್ಲು ಅದಕ್ಕೊಂದು ಸ್ಪ್ರೇ, ಅದು ನೋವಿಗೆ ಹೊಡೆಯಂಥದ್ದು ಏನೋ ಬರ್ತೈತೆ ಅಂತಪ್ಪ. ಆ ಸ್ಪ್ರೇ ಬರ್ತಾವಂತೆ, ಅವೇನೋ ಟ್ರೀಟ್ಮೆಂಟ್ ಬರ್ತಾವಂತೆ. ದನ ಡಾಕ್ಟ್ರಿಗೆ ಒಂದು ಫೋನರ ಹಚ್ಬೇಕು. ಅದು ನಾನು ನೋಡಿದ್ದಿಲ್ಲ. ಬೆಳಗ್ಗೆ ನೀವು ಹಾಲು ಹಿಂಡಿದ್ರಲ್ಲಕ್ಕ, ಅವಾಗ ನೋಡಲಿಲ್ಲ. ಇಲ್ಲವ, ನನ್ನ ಕಣ್ಣಿಗೆ ಯಾವುದು ಕಂಡಿಲ್ಲ ಬಿಡು. ದನದಕ್ಕೆ ನೋವಾಗಿದ್ದು ನಾನು ನೋಡಿಲ್ಲ. ಯಾಕಡೆ ಆಗಿತ್ತ? ಅಲ್ಲೇ ಕೆಚ್ಚಲಿಂದ ಇತ್ತ ಮುಂದಾಗೈತಕ್ಕ. ನನಗನಿಸ್ತೈತಿ ಏನು ಒದ್ಕೊಳಕ್ಕಾಗಲ್ಲ. ಯಾವ್ದು ಮಕ್ಕೊಂಡ ಈದ್ ಓದಿದ್ದು ಏನಾಗೈತ ಒಟ್ಟು ಗೊತ್ತಿಲ್ಲ. ನೋವಾಗೈತೆ ಮಾತ್ರ. ಹೌದಾನೆ? ನಾನು ನೋಡಿಲ್ ಬಿಡು. ಹಂಗಾರ ಒಂದು ಫೋನ್ ಹಚ್ಚಂಗಾರ, ದನ ಡಾಕ್ಟರ್ ನಂಬರ್ ನಿನ್ನ ಕಡೆ ಇದ್ರೆ. ನನ್ನ ಕಡೆ ಎಲ್ಲಿಂದ ಬರ್ಬೇಕಕ್ಕ? ನನ್ನ ಕಡೆ ಇಲ್ಲ. ಹೌದಾ? ನನ್ನ ಕಡೆ ಇಲ್ಲ ಇವತ್ತಾಯಿ. ನಾ ಯಾ ಡಾಕ್ಟರ್ ನಂಬರ್ ಇಟ್ಕೊಳಕ್ಕೆ ಹೋಲಿ? ತಡಿ, ನಮ್ಮ ಸುನಿಲ್ಗೆ ಹೇಳ್ತಾನೆ, ಒಂದು ಫೋನ್ ಹಚ್ಚಿ ಕರ್ಸ್ವಲ್ಲಕ್ಕ. ಇಲ್ಲಿ ಸನೇದ್ರಾಗ ಯಾರು ಇದ್ದಂಗಿಲ್ಲ, ಬರ್ತಾರ ಇಲ್ಲ. ಒಂದು ಟಾಟಾ ಎಸಿ ಗಾಡಿ ಮಾಡ್ಕೊಂಡು ಅದ್ರಾಗ ಈ ದನನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಕ್ಕಿತ್ತೇನ. ಅದೆಲ್ಲ ಆಗಲ್ಲ. ಸುಳ್ಳ ಟಾಟಾ ಎಸಿ ಗಾಡಿ ಬಾಡಿ ಎಷ್ಟು? ನಮ್ಮ ಸುನಿಲ್ಗೆ ಬೇಕಾರೆ ಹೇಳ್ತೇನಂತ ಗಾಡಿ ತೊಗೊಂಡು ಹೋಗಿ ಕರ್ಕೊಂಬಂದ್ಬಿಡ್ಲಿ. ಇಲ್ಲಾಂದ್ರೆ ನಿನ್ನ ಗಂಡಿಗೆ ಕಾರ್ ತೊಗೊಂಡು ಹೋಗಿ ಡಾಕ್ಟರ್ನೇ ಕರ್ಕೊಂಡು ಇಲ್ಲಿಗೆ ಬರಲಿ. ಬಾಜು ಬೆಳಗ್ಲಾಗಿರ್ತಾರೆ ಡಾಕ್ಟ್ರ್. ಬೆಳಗ್ಲಾಗಿರ್ತಾರೆ ಡಾಕ್ಟ್ರ್, ಇಲ್ಲಿ ಇರೋದಿಲ್ಲ. ಹೌದಾ? ಸರಿ, ಇವರಿಗೆ ಒಂದು ಮಾತು ಹೇಳ್ತೀನಿ ತಡ್ರಿ. ಪಟ್ಟಂತೆ ಬೈಕ್ ತೊಗೊಂಡೋಗಿ ಕರ್ಕೊಂಬರ್ತಾರೆ. ಮತ್ತೆ ಯಾಕೆ ಸಣ್ಣ ವಿಚಾರಕ್ಕೆಲ್ಲ ಕಾರ್? ಸರಿ, ನಾ ಇವ್ರಿಗೆ ಹೇಳ್ತೇನೆ ತೋರಿ. ಅತ್ತಿಯರು ಹೇಳತ್ತಾರ ಏನೋ ಕಸ ಹೊಡೆದು ಒಂಚೂರು ಅಂಗಳದಾಗ ಹಾಸ್ಕೊಡ್ಬೇಕಂತ ನೋಡು. ಒಂಚೂರು ಹಾಸ್ಕೊಡೋಗು. ನಾನು ಒಲಿ ಮ್ಯಾಗ ಪಲ್ಯ ಕೆಟ್ಟೇನೆ. ಒಂದೀಟು ಕಸ ಹೊಡೆದು ಹಾಸ್ಕೊಡವ. ಆಮೇಲೆ ಆ ದನಕ್ಕೆ ಒಂಚೂರು ಮೊದಲು ಫೋನ್ ಹಚ್ಚವ, ಬಿಡೋದು ಬಿಟ್ಟು. ಏನಾರು ಹೆಚ್ಚು ಕಮ್ಮಿ ಆಗಿದ್ದಿತ್ತು ವಾರ ಮಾಡ್ರಿ ಅಂದ್ರೆ ಈ ಸಲ ಮಂಗಳವಾರ ವಾರನ ಮಾಡಿಲ್ಲ. ಏನು ಮಾಡ್ತಿರವ? ಹಿಂಗೆಲ್ಲ ಮಾಡಿದ್ರೆ ದನ ಕರ ಇದ್ದ ಮನೆ ಒಳಗೆ ವಾರ ಒಪ್ಪತ್ತು ಇವೆಲ್ಲ ಚೆಂದಾಗಿ ಆಗ್ಬೇಕು. ದೇವರು ಹೆಣ್ಣು ದೇವರು ಅವಕ್ಕೆಲ್ಲ ಉಡಿ ತುಂಬೋದು ಮಾಡೋದು ಎಲ್ಲ ಕರೆಕ್ಟಾಗಿ ಆಗ್ಬೇಕು. ಮಾಡಲಿಲ್ಲ ಅಂದ್ರೆ ಇಂಥ ಕಾಡಾಟ ಗಂಟು ಬೀಳ್ತಾವೆ, ಗೊತ್ತಾನ? ಹೌದಮ್ಮ, ವಾರ ಅಂದ್ರೆ ಹೆಂಗೆ ಮಾಡೋದು? ನಮ್ಮ ತವ್ರ ಮನೆ ನಾ ಯಾವಾಗೂ ಮಾಡಿಲ್ಲ. ಮಾಡಿರ್ತಾರ, ನಿಂಗೆ ಗೊತ್ತಾಗಿರಕ್ಕಿಲ್ಲ. ಅದು ಹೆಂಗ ಏನವ ಗೊತ್ತಾಗೋದಿಲ್ಲ ಅನ್ನಕ್ಕೆ. ಅವತ್ತೊಂದಿನ ರೊಟ್ಟಿ ಗಿಟ್ಟಿ ಮಾಡಲ್ಲ, ಒಲಿ ಮ್ಯಾಗ ಹಂಚಿಡಲ್ಲ. ಏನಾರ ಬಿಟ್ಟು ಮಾಡಿ ಮನೆ ಎಲ್ಲ ಒಂದು ಸ್ವಲ್ಪ ಸಾರಿಸಿ ಕುಡಿಸಿ ತೊಳೆದು ಬೆಳೆದು ಸ್ವಚ್ಛ ಮಾಡಿ ಒಗಾತ್ ಮಾಡಿ ಮಂದಿಯವ್ರು ಪೂಜೆ ಮಾಡಿ ಅವತ್ತೇವ್ರಿಗೆ ಅಡಿ ಹಿಡಿತಾರ. ಆತಪ್ಪ ಸನೆ ಪಿತ್ತಂದ್ರೆ ಹಣಕಾಯಿ ಮಾಡಿಸ್ಕೊಂಬರೋರು ಹಣಕಾಯಿ ಮಾಡಿಸ್ಕೊಂಬರ್ತಾರ ಮಂದಿಯವ್ರಿಗೆ. ಅವತ್ತೊಂದಿನ ಹಂಚಿಗಿಂಚಿಡಲ್ಲ ಒಲಿ ಮ್ಯಾಗ. ಮನ್ನಿ ವಾರ ಹಂಚಿಡಬೇಡ ಅಂತ ಎಟ್ಟು ಹೇಳೇನಿ, ಮತ್ತು ಹಂಚಿಟ್ಟಾಳ ಒಲಿ ಮ್ಯಾಗ. ಬರ್ರಿ ಬರ್ರಿ, ಸಮಾಧಾನ ಮಾತಾಡ್ರಿ ಒಂಚೂರು. ಒಳಗೆ ಬರ್ರಿ. ಯಾರ್ರಿ ಏನಾತ? ಏನು ಸಮಾಧಾನ ಮಾತಾಡೋಣತ್ತೀರಿ? ಯಾಕವ ಎಲ್ಲರೂ ಎತ್ಕಿತ್ತಂಗೆ ಬಂದ್ಬಿಟ್ಟಿರಿ? ಅದ್ಗೆಮ್ಮ ಏನಿದು? ಇವರೆಲ್ಲ ಯಾಕೆ ಬಂದಾರ? ಓಹ್, ಮನೆ ರೊಕ್ಕ ಕೊಟ್ಟಿದ್ರಲ್ಲ ಅದ್ರ ಸಂಬಂಧ. ಇನ್ನೂ ದಿನ ಆಗಿಲ್ಲಲ್ಲ. ಆದರೂ ಗಿರ್ಜಕ್ಕ ಮಲೇಶಣ್ಣ ಬರ್ರಿ ಕುಂದ್ರ ಬರ್ರಿ. ಯವ್ವ, ಅಪರೂಪಕ್ಕೆ ಬಂದ್ರಲ್ಲವ ನಮ್ಮ ಮನೆಗೆ ನೀವು. ಒಟ್ಟ ಬರ್ತಿದ್ದಿಲ್ಲ. ಕುಂದ್ರಿ, ಚಾ ತೊಗೊಂಬರ್ತೀನಿ ಒಟ್ಟು. ಇಲ್ಲ ನೋಡ್ವಾ, ನಿಮ್ಮ ಮನೆಗೆ ಬಂದು ಚಹಾ ಕುಡಿದು ಆರಾಮಾಗಿ ಕುಂತು ನಿಂತು ಮಾತಾಡೋಕೆ ನಾವು ಬಂದಿಲ್ಲ. ನಾವು ಬಂದಿದ್ದ ಉದ್ದೇಶನ ಬೇರೆ. ನಿನ್ನ ಮಗನ ಮೊದಲು ಹೊರಕರಿ. ನನ್ನ ಮಗನ ಯಾಕೆ? ಏನಾತು? ನನ್ನ ಮಗನ ಯಾಕೆ ಕರಿಬೇಕು? ಶಿವಲಿಂಗ ಯಾಕ? ಏನು ಇವ್ರು ಹಿಂಗೆ ಬಂದಾರಲ್ಲ? ಏನು ಹೇಳಿ ಕರ್ಕೊಂಬಂದಿ? ಅಕ್ಕ, ನೀವು ಮಾತಾಡೋದು ಯಾಕೆ ಸರಿ ಇಲ್ಲ. ಏನು ಹೇಳಿ ಕರ್ಕೊಂಬಂದಿ ಅಂದ್ರೆ ಅವ್ರು ಏನು ಹೇಳಿ ಕರ್ಕೊಂಬರ್ತಾರ? ಯಾಕೆ ಬಂದಾರ ಅಂತ ಕೇಳ್ರಿ. ಇನ್ನೂ ಏನಾರ ಹೇಳ್ತಾರ. ಏನು ಹೇಳಿ ಕರ್ಕೊಂಬಂದಿ ಅಂದ್ರೆ ಇಲ್ಲದ ಸಲದ ಏನಾರ ಹೇಳಿ ಕರ್ಕೊಂಬರಕ್ಕೆ ಅವ್ರೇನು ಮನೆಗೆ ಏನು ಜಗಳ ಹಚ್ಚಾರ ಅಂತ ತಿಳ್ಕೊಂಡಿರ ಹೆಂಗೆ? ನೀವು ಕೇಳೋದು ಹೆಂಗೈತಲ್ಲಕ್ಕ? ಆತು ಬಿಡವ, ಏನಂತ ಕೇಳಕ್ಕೆ ಹಂಗೆ ಅಂದೆ, ನನಗೂ ಗೊತ್ತಾಗಲಿಲ್ಲ. ನೋಡವ, ನಾನು ನೇರವಾಗಿ ಕೇಳ್ತೀನಿ. ಏನಂದ ಗಿರ್ಜವ? ಏನಾರ ಕೆಲಸದ ಬಗ್ಗೆ ಕೇಳೋದಿತ್ತನ? ಏನಾರ ಬೇರೆ ಏನಾರ ಕೇಳೋದಿತ್ತ? ಓ, ನನಗೆ ಈಗ ಗೊತ್ತಾಗ್ತಗ, ಈಗ ಗೊತ್ತಾತ. ನನ್ನ ಮಗ ಹೋಟೆಲ್ ದಂಧೆ ಮಾಡತ್ತಿದ್ದು ಗೊತ್ತಾಗೈತೆ ನಿಂಗೆ, ಹೌದಲ್ಲ? ಆ ಹೋಟೆಲ್ನಾಗ ಕೆಲಸಕ್ಕೆ ಕೇಳ್ಕೊಂಬಂದಿರನ?
ಇವಾಗನ ಇನ್ನು ಚಾಲು ಆಗಿಲ್ಲಪ್ಪ ಕೆಲಸ ಇನ್ನು ಹೋಟೆಲಿಂದ. ನನ್ನ ಮಗ್ ಏನಾಯ್ತವ ನಿನ್ನ ಹೋಟೆಲ್ನಾಗ ನಿನ್ನ ಮಗನ ಹೋಟೆಲ್ನಾಗ ಕೆಲಸ ಮಾಡುವಂಥದ್ದು ಬೇಕಾದಂಗೆ ಹೋದಾನ ಏನು ಅವಂಗೂ ಎಲ್ಲ ಈಡಿಗೆ ಮಾಡಿಟ್ಟೇವಿ ನಾವು ದುಡ್ಕೊಂಡು ನಮ್ಮ ಹೊಟ್ಟಿ ಬಟ್ಟಿ ಏನು ಕಡಿಮೆ ಆಗ್ಲಾರ್ದಂಗೆ ಎಲ್ಲ ಕೊಟ್ಟಾನ ದೇವ್ರು. ಈಗ ಅದು ಬೇಡ ನಿನ್ನ ಮಗನ ಕರಿ ಏನ ಎಷ್ಟು ಮಂದಿಗೆ ಹಿಂಗೆ ಅನ್ಯಾಯ ಮಾಡಿ ಬಂದಾನ ಬೆಂಗಳೂರಾಗ ಕೇಳ್ಬೇಕಾಗೈತೆ ನಾನು. ನನ್ನ ಮಗಳ ಕುತ್ತಿಗೆ ಈ ನಮ್ನಿಗೆ ಓದ್ಬಿಟ್ಟಾನಲ್ಲಿವ ಏನ ಕರಿಯಿಲ್ಲ ಅವ್ನು ಕರೀಲಿ. ಯಾಕಾಗಿರ್ದವ ಬಾಯಿಗೆ ಬಂದಾಗ ಮಾತಾಡಕತ್ತೀಯಲ್ಲ. ಹೌದು ನಿಮ್ಮ ಮಗ ನನಗೆ ಅನ್ಯಾಯ ಮಾಡ್ಯಾರ, ಬೆಂಗಳೂರಾಗ ನಾನು ಪ್ರೀತಿ ಮಾಡ್ತೇನೆ ಅಂತೇಳಿ ನಂಬಿಸಿ ಮೋಸ ಮಾಡ್ಯಾರ. ಅದಕ್ಕೆ ನಿಮ್ಮ ಮಗನ ಕರೀರಿಲ್ಲ, ಕರೀರಿ ಸುನಿಲನ್ ಕರೀರಿ. ಓಹೋ ನೀನಾ? ನಿಂದೆಲ್ಲ ಏನು ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನು? ನಿಂದೆಲ್ಲ ಪೂರ ಪಿಕ್ಚರ್ ಗೊತ್ತೈತೆ ನನಗೆ. ಯಾವನ್ ಕೂಟ ನೀನು ಇದು ಮುಗಿಸ್ಕೊಂಡು ಎದ್ದೆಲ್ಲ ಹೊಟ್ಟಿಲಾಗಿ ಬಂದು ಕಿತ್ಕೊಂಡು ಮತ್ತೆ ಅವನ್ನ ಬೆನ್ನ ಹತ್ಕೊಂಡು ಓಡಿ ಹೋಗಿ ಈಗ ಅವನು ಕೈ ಕೊಟ್ಟಿರ್ಬೇಕಾ? ಅದಕ್ಕೆ ನನ್ನ ಮಗ ಇಲ್ಲಿ ಬಂದಾನಂತ ಗೊತ್ತಾಗೈತಲ್ಲ ಸುದ್ದಿ, ಅದಕ್ಕೆ ನನ್ನ ಮಗನ ಬೆನ್ನ ಗಂಟು ಬಿದ್ದೀಯ ನೀನು? ನೋಡ್ರಿ ಬಾಯಿಗೆ ಬಂದಂಗೆ ಹಂಗೆಲ್ಲ ಹೊಲಸಾಟ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಗನ ಮೊದ್ಲು ಕರೀರಿ. ಒಳಗದಾನ ನಾನು ಹೋಗ್ಲೇನು ಕರಿಯಾಕ? ಏಯ್ ಒಳಗೆ ಯಾಕೆ ಯಾವ್ಯಾವನ್ ಕೂಟ ಡೆಡಿಯ ಏನೋ ಒಳಗೆ ಹೋಗ್ಕೊಳ್ಳಂತಿಕ್ಕಿ ತಡಿ ಕರ್ಕೊಂಬರ್ತಾನೆ. ನನ್ನ ಮಗನ ಮಗಕ್ಕೆ ಮಂಗಳಾರತಿ ಎತ್ತಾನ. ಅಲ್ಲ ಈ ಹುಡುಗ ಮುಕ್ಕಿಕೊಂಡತ್ತೇನ ಇಷ್ಟು ಬಾಯಿ ಆಗಕತ್ರು ಎದ್ದು ಹೊರಗೆ ಬರವಲ್ಲ ಅತ್ತಾಗ. ಅಯ್ಯೋ ದೇವ್ರೆ ಏನು ನೋಡಾಕತ್ತೇನವ ನಾ ಕಣ್ಣಿಲ್ಲ ಅಂತ ನನಗೆ ಗೊತ್ತಾಗೋಲ್ತಲ್ಲ. ಏನಪ್ಪ ನಮ್ಮ ಗ್ರಾಚಾರನೇ ಸರಿ ಇಲ್ಲ. ಅಯ್ಯೋ ಏನಾರ ಮಾಡ್ಕೊರಿ ನನ್ನ ಪಾಡಿಗೆ ನನ್ನ ಅತ್ತಾಗ ಎಲ್ಲರ ಕುಂದಿರ್ತೇನೆ ತಾನು. ಯವ್ವ ನೀ ತಾಸ್ ತಗೋಬೇಡ್ಬೇವ ಜಲ್ಮಕ್ಕ. ನೀ ಹಿಂಗೆ ಬೇಜಾರು ಮಾಡ್ಕೊಬೇಡ. ನೀ ಹೋಗಲ್ಲ ಕಟ್ಟಿ ಮ್ಯಾಗ ಕುಂದ್ರ ಹೋಗು. ಏನು ಇವ್ರದ್ದು ಹಂಗ ತಗೋ ಬಗ್ಗೆ ಹರಿಸ್ಕೊಂತಾರ. ನೀನು ಹೋಗವ ಹೋಗು. ಸಾವಕಾಶ ಬೇ ಮೆಲ್ಲಪ್ಪ. ಅಯ್ಯೋ ಏನಿದು ಮನ್ಯಾಗ ಇಷ್ಟು ಮಂದಿ ಕೂಡಿರಿ ಮಲೇಶಿ ಯಾಕಪ್ಪ? ಅವ ಮಕ್ಕೊಂಡಿದ್ದ ಎದ್ದು ಬರಾತಾನ. ಅಂಕಲ್ ನನಗೆ ಅನ್ಯಾಯ ಮಾಡ್ಯಾರ್ರಿ ನಿಮ್ಮ ಮಗ, ಏನೇನಾತಂತೆಲ್ಲ ಹೇಳ್ತಾನೆ ಕೇಳ್ರಿ. ಏನ ಇಷ್ಟೆಲ್ಲ ಮಾಡ್ಯಾನ? ನಾ ಯಾರಂತ ಗೊತ್ತಾಗಿತ್ತಲ್ಲ. ಯಾರ? ಅಬ್ಬಾ ಇರ್ಪಕ್ಷಿ ಅಲ್ಲ ನಿನ್ನ ಮಗ ನೀನು ಬರೀ T20 ಮ್ಯಾಚಿಗೆ ವರ್ಲ್ಡ್ ಕಪ್ ಆಡಿದ್ರೆ ನಿನ್ನ ಮಗ 50 ಓವರ್ ವರ್ಲ್ಡ್ ಕಪ್ ಆಡಿಬಿಟ್ಟಾನಲ್ಲ ಅಂತ. ಸಿದ್ದಣ್ಣ ಸುಮ್ಮನಿರಿಪ್ಪ ನೀವು ಹಂಗನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಮಗ ಏನು ಮಾಡಿಲ್ಲ, ಈಗ ಕೇಳಲಿಲ್ಲ ಯಾರು ನೀನು ಅಂತೇಳಿ. ಹಂಗಿದ್ರೆ ಕೇಳ್ತಿದ್ನನ್ರಿ ಅವ. ನೀವ ಅರ್ಧ ಒಪ್ಪಿಸ್ಬಿಡಂಗೆ ಕಾಣ್ತಿರಲ್ಲ. ಸರಿ ನೀನು ತೆಗೆದು ಕೊಟ್ಟುಬಿಟ್ಟೆ ನಂಗ ಏನಿಲ್ಲ. ನಿನ್ನ ನನ್ನ ಮಗನ ಮ್ಯಾಗ ಕೈ ಮಾಡ್ತೀಯನ? ನಿನ್ನ ಕೈ ಸೇದ್ಲಿ ಮಾತಾಡಕತ್ತಾನಿಲ್ಲ ಮಾತಾಡು. ಹೊಡ್ಯಾಕ ಹೋಗ್ತಿಲ್ಲ ಹುಡುಗನ ಮೇಲೆ ಎದಿ ಮ್ಯಾಗ. ಎಂತ ಗಂಡು ಬೀರದಿಯಾ ನೀನು? ತೂತು ನಿನ್ನಂತಕಿನ ಎಲ್ಲಿ ನೋಡಿಲ್ ಬಿಡು ನಾನು. ಕಂಡ್ಕಂಡರೆಲ್ಲ ಹಿಂದೆ ಓಡಾಡಿದ್ದಾತ. ಈಗ ನನ್ನ ಮಗ ಬೇಕಾಗ್ಯಾನ ನಿನಗೆ? ಅಲ್ಲ ಆಕಿ ನೀನು ಹೊಡೆದ್ರು ಸುಮ್ಮನೆ ಇಂತಿಯಲ್ಲ ಅಲ್ ಕಟ್ಬೇಡ ಜಾಡ್ಸುತ್ತವದಿ. ಬಿಡವ ಹೆಣ್ಮಕ್ಳ ಮ್ಯಾಗ ಏನು ಕೈ ಮಾಡೋದತ್ತಾಗ ನೋಡ್ರಿ. ನೀವು ಯಾರು ನಂಗೆ ಗೊತ್ತಿಲ್ಲ, ನಿಮ್ದು ನಮ್ಗೆ ಏನು ಸಂಬಂಧ ಇಲ್ಲ. ನೀ ಇಂಥ ಕಂಟ್ರಿ ಬುದ್ಧಿ ನಾಯಿ ಅಂತ ಗೊತ್ತಿರಲಿಲ್ಲ ನನಗೆ. ಏನ ನಿನ್ನ ಬಲಿಗೆ ಬಿದ್ದು ನಾನು ಮೋಸ ಹೋಗಿ ಎಲ್ಲ ನನ್ನ ಹಾಳು ಮಾಡಿ ನನಗೆ ಮರ್ಯಾದೆ ಹೋಗಂಗೆ ಮಾಡಿದ್ದೀನಿ ನೀನು. ನನ್ನ ವಿದ್ಯಾಭ್ಯಾಸ ಹಾಳಾತ. ಡ್ರಗ್ಸ್ ತಗೊಳಂಗೆ ಮಾಡಿದ್ದೀರ ನಂಗೆ ನೀನು ಡ್ರಗ್ಸ್ ವ್ಯಾಪಾರಿ. ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾರ್ದ ಸುಮ್ಮನೆ ಇರ್ತೇನೆ ಅಂತ ಮಾಡಿ ಏನ ಥೂ ನಾಯಿ ನೀನು. ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನೀನು. ನಾ ಯಾರಂತ ನಿಂಗೆ ಗೊತ್ತಿಲ್ಲ ನಿಂಗೆ? ಪೊಲೀಸ್ ಕಂಪ್ಲೇಂಟ್ ಕೊಡಾತೀನಿ. ನನ್ನ ಹತ್ರ ಎಲ್ಲ ಸಾಕ್ಷಿ ಅದಾವ. ನೀನು ನನ್ನ ಜೊತೆ ಚಾಟ್ ಮಾಡಿದ್ದೈತಿ, ನಿಂದು ನಂದು ಫೋಟೋ ಅದಾವ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾ ಕೋರ್ಟ್ ಮೆಟ್ಲ ಹತ್ತಿದ್ರು ಪರವಾಗಿಲ್ಲ. ನಿನ್ನ ಮಾತ್ರ ನಾನು ತಿಪ್ಪಿ ನಿನ್ನ ಜೈಲ್ ಪಾಲ್ ಮಾಡಲಿಲ್ಲ ನೋಡ್ತೀರ ನಿನ್ನ. ಇಲ್ಲೋಡ ಬಾಯಿಗೆ ಬಂದಂಗೆ ಮಾತಾಡ. ನಿಂಗೆಲ್ಲ ಮೋಸ ಮಾಡೀನಿ. ನಿನ್ಗೂ ನನಗೆ ಏನು ಸಂಬಂಧನೇ ಇಲ್ಲ. ಈಗಂತರೂ ಗ್ರಾಫಿಕ್ನಾಗ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಇಲ್ಲೋಡ ಅನ್ಯಾಯ ಮಾಡ್ಬೇಡ. ತಪ್ಪಾಗಿದ್ರೆ ಒಪ್ಕೋ. ಚಲೋ ಅದಿ ಬಿಡವ ನೀನು. ತವ್ರ ಮನೆಗೊಂದು ಒಳ್ಳೇದಾಗ್ಲಿ ಕಟ್ಟತ್ ನಿನ್ನಿಂದ. ಕೆಟ್ಟದ್ ಮಾಡಕ್ ಮುಂದಿರ್ತಿ ಏನ? ಸುಮ್ಮನಿರು ಸಾಕು. ನೋಡ ಇವತ್ತಿಗೆ ನಿಂದ ನಮ್ದು ಋಣ ಹರಿತಂತ ತಿಳ್ಕೊಂಬಿಡ ಶಾಂತವ. ನೀನು ಹೇಳಾಕ್ತೀನಿ ಕೇಳಿ ನಿನಗೆ. ಹೋಗ್ಬಿಡ ಅಂತ ಅದೇನು ಒಪ್ಕೊಳಕತ್ತಿ? ಅಲ್ಲ ಸುಮ್ಮನೆ ಇದ್ದಂಗೆ ಇಂತಕ್ಕಿಂತ ತೊಡಸಕತ್ತೇನ? ನಿನ್ನ ಮಗಳು ಒಲ್ಲೆ ಅಂದ್ಲಲ್ಲ, ಇನ್ನು ರಾಣಿ ಅಂತ ಸೊಸಿ ತಂದು ನನ್ನ ಮಗಳಿಗೆ ಮದುವೆ ಮಾಡ್ತೇನೆ ಅಂತೇಳಿ ಹೊಟ್ಟೆ ಬೆಂಕಿ ಬಿದ್ದುಬಿಡ್ತಾನಲ್ಲ ನಿಂಗೆ. ಅದಕ್ಕೆ ಬೇಕಂತೇಳಿ ತಂದು ಇಂತಕ್ಕೆ ನಂಬರ್ಸಕತ್ತೇನ? ಇಲ್ಲಡ ಈಗ ಏನಾರ ಐತೆ ಅನ್ಬೋದು. ನನ್ನ ಮಗ ಅದೇನೋ ಹೇಳಿದ್ನಲ್ಲ ಗ್ರಾಫಿಕ್ಕು, ಅದ್ರಾಗೇನೋ ಮಾಡ್ಬೋದಂತೆ. ಹಿಂಗೆ ಸುಳ್ಳಪಟ್ಟ ಎಲ್ಲ ಹುಟ್ಟಿಸ್ಬೋದಂತೆ. ಹಂಗೇನೋ ಹುಟ್ಟಿಸ್ಕೊಂಡು ಬಂದ್ಬಿಟ್ರೆ ನಾವು ಒಪ್ಕೊಂಡ್ಬಿಡ್ತೇನೆ ಅಂತ ಮಾಡಿ. ಏನು ಏಟ್ ರೊಕ್ಕ ಕೊಟ್ಟಾರವ್ರು ನಿನಗೆ ಇದಕ್ಕೆ? ಬೇಷದ್ ಹೇಳು ನೋಡು. ಇಂಥವು ಯಾಕೆ ಬೇಕು ಹೆಣ್ಮಕ್ಳು? ತಪ್ಪು ಈ ನಮ್ನಿ ತಪ್ಪಾಗಿ ಮಾತಾಡೋದು ತಪ್ಪಾಕತಿ. ತವ್ರ ಮನೆ ಹೆಣ್ಮಗಳು ಅಂದ್ರೆ ಎಲ್ಲ ಏನು ಕೆಟ್ಟದೇ ಮಾಡ್ತಾರ? ಎಷ್ಟು ಮಂದಿ ಅದಾರ ತವ್ರ ಮನ್ಯಾಗ ಚಂದ ಇರ್ಲಪ್ಪ, ಅವ್ರು ಚಲೋ ಇರಲಿ ಅಂತ ಆಸೆ ಪಡೋರು ಎಷ್ಟು ಜನ ಅದಾರ. ನೀವು ಹಿಂಗೆಲ್ಲ ಮಾತಾಡೋದು ತಪ್ಪು. ನನ್ನ ಮಗಳು ಇದ್ದಿದ್ರೆ ಹೇಳ್ತಿದ್ಲಿಗ ಪಾಯಿಂಟ್ ಹಾಕಿ ಏನ ಸುಮ್ಮನೆ ಇರ್ರಿ. ನಾ ಹೇಳ್ತೀನಲ್ಲ. ಹುಚ್ಚುಳೆ ಮಗನ ಏನಾರ ಮಾಡಿದ್ದಿದ್ರೆ ಒಪ್ಕೊಂಬಿಡ. ಏನ ಸುಮ್ಮನೆ ಈ ನಮನಿ ನಿಂದ್ರಬೇಡ. ಮಾರಿ ತಿಳ್ಕೊಂಡು ಹೇಳ್ತಾನೆ ಕೇಳ ನಾನು ನಿನಗೆ. ಅಪ್ಪ ನಂಗೆ ಗೊತ್ತಿಲ್ಲಪ್ಪ. ನೀ ಅಂದತ್ತಾಗ ಮಗನ್ಕಿಂತ ಹೆಚ್ಚಾದ್ರನ ಅವ್ರು? ನಂಗೆ ಗೊತ್ತಿಲ್ಲ. ಸುಮ್ಮನೆ ನೀನು ಏನಾರ ಒಂದು ಇದು ಮಾಡ್ಬಿಡ. ನಂಗೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲ ಅಂತಾನೆ ನೀವು ಒಪ್ಸಕ ನೋಡ್ತಿರಲ್ಲ. ನೀವೇಂತಾರ್ರಿ ನೀವು? ಇಲ್ಲಡ ಇವ್ ಏನಾರು ಸಗಣಿ ತಿನ್ನ ಕೆಲಸ ಮಾಡಿದ್ರು ಮಾಡಿರ್ಬೋದು. ಆ ಹುಡುಗಿ ಫೋಟೋ ಐತೆ ಅದೈತಿ ಇದೈತೆ ಅಂತ ಹೇಳ್ತಾ ಇತ್ತಲ್ಲ, ಅಷ್ಟ್ರ ಮಟ್ಟಿಗೆ ನಿನಗೆ ನಂಬಿಕೆ ಬರುವಲ್ತಾ? ನಿಮ್ಮಂಗ ಮಾಡಿರೇನೆ? ಅವಂಗ ಜವಾಬ್ದಾರಿ ಐತಿ ಹೆಂಗ ಏನ್ ಅನ್ನೋದು. ಸುಮ್ಮನಿರಿ ಬಾಯಿ ಮುಚ್ಕೊಂಡು. ಏನ್ ಮಾಡ್ತೀರಿ ಮಾಡ್ರಿ, ನಾ ಮಾತಾಡಕ್ ಹೋಗುದಿಲ್ಲ.
ನೀ ಹೇಳಪ್ಪ, ನಿಂಗೆ ಗೊತ್ತಿಲ್ಲೋದಿಲ್ಲ? ಕರೆನಾ ನಿನಗೆ ಗೊತ್ತಿಲ್ಲೋದಿಲ್ಲ? ಇಲ್ಲವಾ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಪೊಲೀಸರು ಕರ್ಕೊಂಡು ಏನ ಬರ್ತೇನೆ. ಇಲ್ಲೋಡ, ನೀ ಯಾಕೆ ಬಂದಿಯಾ ಏನ ನಂಗದು ಗೊತ್ತಿಲ್ಲ. ನಿನ್ ಜೊತೆಗೆ ನಾ ಮಾತಾಡ್ಬೇಕು ಬಾ. ನಾನೇ ಯಾರಂತ ಗೊತ್ತಿಲ್ಲ ಅಂದಲ್ಲ, ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡೋದೇನೈತಿ ನಿಂದ? 1-2 ನಿಮಿಷ ಬಾ, ನಿನ್ನ ಹತ್ರ ಮಾತಾಡ್ಬೇಕಷ್ಟೇ. ಅಕ್ಕ ನೀ ಮಾತಾಡ, ಏನ ನೋಡೋಣ ಏನು ಹೇಳ್ತಾನಂತೇಳಿ. ಆದ್ರಕ್ಕ ನೀ ಯಾವುದಕ್ಕೂ ಹೆದರ್ಕೊಬೇಡ, ನಾ ಅದೇನಿ. ಅವನ್ನ ಮಾತ್ರ ಸುಮ್ಮನೆ ಮಾತ್ರ ಬಿಡೋದು ಬೇಡಕ್ಕ. ಏನ ಭಾರಿ ಇದದನಕ ಅವ. ಥೋ ಎಂಥ ಹೊಲಸದ ನೋಡಿ, ಇದ್ರಿಗೆ ಕಣ್ಣಿದ್ರಿಗೆ ನಿಂತಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಂದ್ರೆ ಅವ್ನು ಎಷ್ಟರ ಮಟ್ಟಿಗೆ ಇರ್ಬೇಕು ವಿಚಾರ ಮಾಡಕ ನೀನು. ಏನಕ್ಕ ನೀ ಮಾತ್ರ ಸುಮ್ಮನೆ ಇರಕೋಬಿಡಕ್ಕ, ಹೆದರ್ಬಿಡಕ್ಕ. ಹೋ ಮಾತಾಡೋಗಿ ಬರ್ತೇನೆ ನಾನು. ಏನು ಆಟ ಹಚ್ಚಾಗ ನನ್ನ ಮಗನ ಜೊತೆಗೆ ಈಕಿದ್ ಏನಿರ್ಬೇಕು ಮಾತಾಡೋದಂತೆ ನನ್ನ ತಗ. ಅವ್ನು ಹೇಳಿದ್ರು ಅರ್ಥ ಆಗಂಗಿಲ್ಲ ತಗ. ಏನ್ರಿ ನೀವು ಮಾತ್ರ ತುಟಕ್ ಪಿಟಕ್ ಅನ್ಬೇಡ್ರಿ, ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ರೀ. ಅದೇನು ಮಾತಾಡ್ತಾರೆ ಮಾತಾಡಲಿ ತಾಯಿ ಮಗ. ಅಲ್ಲ ಹಿಂಗೆ ಮಾತಾಡಿದಲ್ಲ ನೀ ನನಗೆ, ಯಾಕೆ ನಾನು ಏನು ಅನ್ಯಾಯ ಮಾಡಿ ನಿನಗೆ? ತವ್ರ ಮನೆ ಹಾಳಾಗ್ಲಂತ ಬಯಸ್ತಿ ಹಂಗೆ ಹಿಂಗಂತ ಒದರಾಡಿದಲ್ಲ ನೀ ನನಗೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಚ್ಚಿನ ಕದಿ ಬಿಡವ ಪುಣ್ಯತ್ಗಿತ್ತಿ. ಅಲ್ಲ ತವ್ರ ಮನಿದ ಇದೇನ ಮಾಡ್ಕೋಬೇಕು, ಹೊಲ ನಮ್ಮ ಹೆಸರಿಗೆ ಮಾಡ್ಕೋಬೇಕು, ಸೈ ಮಾಡಂದ್ರೆ ಸುಮ್ಮನೆ ಸೈ ಮಾಡೀನಿ. ನಿಮ್ದೊಂದು ಗುಂಜಿ ಬಂಗಾರ ಕೇಳಿಲ್ಲ, 1 ಗುಂಟೆ ಜಾಗ ಕೇಳಿಲ್ಲ, ನಾನು 1 ರೂಪಾಯಿ ರೊಕ್ಕ ಕೇಳಿಲ್ಲ. ನನಗೆ ಮಾತಾಡ್ತೀನಿ ನೀ ಬಾಯಿಗೆ ಬಂದಂಗ. ಅದಕ್ಕೆಮ್ಮ ಯಾಕೆ ದೇವ್ರು ನಿಮ್ಗೆ ಬಾಯಿ ಕೊಟ್ಟಾನ, ಯಾರಿಗಾರ ಕೊಟ್ಟಾನ? ಮತ್ತೆ ಬಾಯಿಗೆ ಬಂದಂಗ ಮಾತಾಡಿದ್ರಲ್ಲ, ಯಾಕೆ ನಿನ್ನ ಮನೆ ಅನ್ನ ತಿಂತೇನೆ ನಾನು ನಿನ್ನ ಕಡೆ ಅನಿಸ್ಕೊಳಕ? ಅದಕ್ಕೆಮ್ಮ ಗಿರ್ಜಿ ಬಂದು ಹತ್ಕೊಂತ ಬೇಡ ಹೇಳಿದ್ಲ ಹಿಂಗಾಗೈತಿ ಅಂತೇಳಿ. ನಿನ್ನ ಮಗ ಅನ್ಯಾಯ ಮಾಡಿರೋದು 100% ಸತ್ಯಾನ ಐತಿ. ಏನು ಇಂಥವೆಲ್ಲ ನನ್ನಂತೇಳಿ ಹೇಳಕ್ ಬರಬೇಡ. ನೀ ಬಾಯಿ ಮಾಡತ್ಲೆ ಸತ್ಯ ಮುಚ್ಚಕತ್ತೆ ಅಂತ ತಿಳ್ಕೊಬೇಡ. ಅದಕ್ಕೆಮ್ಮ ನಾ ಹೇಳಕತ್ತೇನೆ ಕೇಳ, ಮಗನ ಪ್ರೀತಿ ಒಳಗೆ ಕಣ್ಣು ಕುಡ್ಡು ಮಾಡ್ಕೋಬೇಡ. ಹಿಂದ್ಕೊಮ್ಮಿನೂ ಕಳ್ತನ ವಿಚಾರದಾಗೂ ಹಿಂಗ ವಾದಿಸಿದಿ ನೀನು. ನನ್ನ ಮಗ ಮಾಡೇ ಇಲ್ಲ, ನನ್ನ ಮಗ ಗೊತ್ತೇ ಇಲ್ಲ ಅಂತೇಳಿ. ಆಮೇಲೆ ಹೊರಬಿತ್ತೇ ಇಲ್ಲ ಸತ್ಯ. ಪೊಲೀಸರಿಂದ ಕಿತ್ಕೊಂಡು ನಾಯಿ ಓಡ್ದಂಗೆ ಓಡಿನ ವಾಪಸ್ ಅವ್ರು ಬಿಟ್ರೆ ಹೇಳ್ಕೊಂಬಂದ್ರೆ ಇಲ್ಲ. ಹಿಂಗೆ ಇಂಥವು ಅಕ್ಕವು ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡೋ. ತಪ್ಪು ಸರಿನಾ ತಿಳ್ಕೊಳಕ್ಕಲಿ. ಅದಕ್ಕೆಮ್ಮ ಏನ ನಿನ್ನ ಈಗ ಅಂದೆಲ್ಲ ನಿನಗ ನನಗೆ ಋಣ ಹರಿತಂತೇಳಿ. ಆಗಲಿ ಋಣ ಹರಿಲಿ, ನನಗೂ ಏನು ನಿನ್ನ ಕಳ್ಳು ಬಳ್ಳಿ ಬೇಕಾಗಿಲ್ಲ. ನೀ ಇಷ್ಟು ಬಿಟ್ಟು ಮಾತಾಡ್ತಿ ಅಂದ್ರೆ ನಾ ಯಾಕೆ ಸುಮ್ಮನೆ ಇರ್ಬೇಕು? ನಾನು ಮಾತಾಡ್ತೀನಿ. ಆದ್ರೆ ಒಂದು ತಿಳ್ಕೊ ಅದಕ್ಕೆಮ್ಮ, ನನಗೇನಿಲ್ಲೇನ ನೀವೇನು ಬರತ್ಲೆ ನಿಧಿ ಹೊರಿಸಿ ಕಳ್ಸಂಗಿಲ್ಲ ನೀವು. ನಮ್ಮವ್ವ ಅದಾಳ ಅನ್ನೋ ಕಾರಣಕ್ಕಷ್ಟ ಬರ್ತೇನೆ. ನಮ್ಮವ್ವ ಅದಾಳ ಅಂತೇಳಿ ನಿಮ್ಮ ಮೇಲೆ ನಾ ಹೊಳ್ಳಿ ನೋಡ್ತೀನಿ. ನಮ್ಮವ್ವ ಇಲ್ಲದ ಕಾಲಕ್ಕೆ ನಿಮ್ಮ ಮನೆ ಕಡೆ ನಾ ಹೆಜ್ಜೆ ಇಟ್ರೆ ನನಗೆ ನಿಮ್ಗೆ ಆಣಿ ತಗೋರಿ. ಏನ ನಿನ್ನ ಮಗಳ ಬರ್ತಾಳ ಹೋಗ್ತಾಳ, ಆಕಿಗೆ ನಾ ಬೇಡ ಅನ್ನಕ್ಕೆ ಹೋಗುದಿಲ್ಲ. ಆದ್ರೆ ಈ ಮಾತು ಅಂದಿಯಲ್ಲ ನೀ, ಈಗ ಇದಕ್ಕೆ ನೀ ಬೆಲೆ ತೆರ್ತಿ, ನೋಡ್ತಿರು ಬೆಲೆ ತೆರ್ತಿ. ಗಿರ್ಜಿ ಬೇಜಾರು ಮಾಡ್ಕೊಬೇಡವ, ನಾ ಹೊಕ್ಕೇನಿ. ನೀವು ಮಾತಾಡ್ಸ್ಕೊಂಡು ಬಗೆಹರಿಸ್ಕೊರಿ. ಏನ್ರಿ ಬರ್ರಿ. ಇದ್ದಿದ್ದಂಗೆ ಹೇಳಿದ್ರೆ ಎಷ್ಟು ಸಿಟ್ಟು ಬಂತು ನೋಡಕ್ಕೀಗ. ನೋಡಿದ್ರಿ ಮಾತಾಡಿದ್ದು ಬೆಲೆ ತೆರ್ತಾಳಂತ. ಹಂಗಾರ ಮಗ್ ಏನಾರು 1-2 ಚಾಡ ಚುಚ್ಚಿ ಇಪ್ಪಿ ಹಚ್ಬೇಕಂತ ಅಳಕಂತತಿ. ಹಂಗ ಏನ ಐತ್ರಿ ಇದು.